ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ಬೈ ಎಲೆಕ್ಷನ್ ಅಖಾಡ ದಾವಣಗೆರೆ ಹಾಗೆ ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ಎರಡೂ ಕಡೆಯೂ ಕೂಡ ರಂಗಾಗ್ತಾ ಇದೆ. ಘಟಾನುಘಟಿ ನಾಯಕರುಗಳು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಶಪಥ ಮಾಡಿದ್ದಾರೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅಲ್ಲಿ ಕಮಲ ಅರಳುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದ ವಿಜಯೇಂದ್ರ ಅವರು ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಬಾಗಲಕೋಟೆಯಾದ್ಯಂತ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರ ಅಬ್ಬರದ ಪ್ರಚಾರ. ಈಗ ದಾವಣಗೆರೆ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು 4 ದಿನಗಳ ಕಾಲ ದಾವಣಗೆರೆಯಲ್ಲೇ ಠಿಕಾಣಿಯನ್ನ ಹೂಡಲಿದ್ದಾರೆ BY ವಿಜಯೇಂದ್ರ. ವಿಜಯೇಂದ್ರ ಅವರು ಹೇಳ್ತಾರೆ, ಇವತ್ತು ಕಳೆದ ಬಾರಿ ಆದಂತಹ ತಪ್ಪು ಮತ್ತೊಮ್ಮೆ ಮರುಕಳಿಸೋದಕ್ಕೆ ಬಿಡಲ್ಲ. ಕಳೆದ ಬಾರಿ ನಾವು ಎರಡೂ ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕಾಗಿತ್ತು. ಆದ್ರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ನಮ್ಮ ತಪ್ಪುಗಳಿಂದ, ನಾವು ಮಾಡಿದಂತಹ ಸ್ವಯಂಕೃತ ಅಪರಾಧಗಳಿಂದ ಅಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲಂಗಾಯ್ತು. ಆದ್ರೆ ಕಳೆದ ಬಾರಿ ಮಾಡಿದಂತಹ ತಪ್ಪು ಮತ್ತೆ ರಿಪೀಟ್ ಆಗಲ್ಲ. ಅದೆಲ್ಲವನ್ನ ಕೂಡ ನಾವು ತಿದ್ಕೊಂಡಿದ್ದೀವಿ. ಕಳೆದ ಬಾರಿ ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಅವರು ಕೇವಲ 6,000 ಮತಗಳ ಅಂತರದಿಂದ ಸೋಲ್ತಾರೆ. ಆದ್ರೆ ಈ ಬಾರಿ ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ನೋಡೋದಕ್ಕೆ ಹೋದ್ರೆ ವೀರಣ್ಣ ಚರಂತಿಮಠ ಅವರ ಪರ ಮತದಾರರ ಒಲವು ಬಹಳಷ್ಟು ಹೆಚ್ಚಾಗಿದೆ. ಅಲ್ಲಿ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರ ಪರ ಒಲವಿಲ್ವಾ? ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಇದೆ. ಆದ್ರೆ ವೀರಣ್ಣ ಚರಂತಿಮಠ ಅವರು 3 ಬಾರಿ MLA ಆಗಿದ್ದಂಥವರು. ಕಳೆದ ಬಾರಿ ಅವರ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು ನಿಂತಿದ್ರಿಂದ ಅವರಿಗೆ ಒಂದು 10,000 ಓಟ್ಗಳು ಹೋಗಿರೋದ್ರಿಂದ ಓಟ್ ಡಿವೈಡ್ ಆಗಿದ್ರಿಂದ ಅಲ್ಲಿ ಬಿಜೆಪಿಗೆ ಹಿನ್ನಡೆ ಆಯ್ತೆ ಹೊರತು, ಬಟ್ ಕಳೆದ ಬಾರಿ ಆದಂತಹ ತಪ್ಪು ಈ ಬಾರಿ ನಾವು ಮಾಡಲ್ಲ ಅಂತ ಹೇಳಿ ಎಲ್ಲ ತಪ್ಪುಗಳನ್ನ ತಿದ್ಕೊಂಡು ಅಲ್ಲೇ ಬಾಗಲಕೋಟೆ ದಾವಣಗೆರೆಯಲ್ಲೇ ಕಳೆದ ಸುಮಾರು 15 ದಿನಗಳಿಂದ ಎಲ್ಲ ರೀತಿಯ ಬೇಕಾದಂತಹ ವರ್ಕೌಟ್ಗಳನ್ನ ಮಾಡ್ತಿದ್ದಾರೆ. ಒಂದಿಷ್ಟು ಸ್ವಯಂ ಸೇವಕರುಗಳನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಕೂಡ 300ಕ್ಕಿಂತ ಹೆಚ್ಚಾಗಿ ಬಿಜೆಪಿಯಿಂದ ಕಾರ್ಯಕರ್ತರು ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಮನೆ ಮನೆಗೆ ಹೋಗಿ ಬಿಜೆಪಿ ಅಭ್ಯರ್ಥಿಯ ಪರ ಮತ ಕೇಳೋದು, ಅದರ ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳು, ಬರೀ ಗ್ಯಾರಂಟಿ ಕೊಟ್ಟಿದ್ದೇ ಬಂತು, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇದೇ ರೀತಿ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಜನರು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಇದೆಲ್ಲವನ್ನ ಬಿಜೆಪಿ ಬಾಗಲಕೋಟೆ ಹಾಗೆ ದಾವಣಗೆರೆ ಜನರ ಮುಂದಿಟ್ಟಿದೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ಅಲ್ಲಿ ಹೆಂಗೆ ಅಂದ್ರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಬಡವ ವರ್ಸಸ್ ಶ್ರೀಮಂತ ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ದಾವಣಗೆರೆ ವಿಚಾರ, ದಾವಣಗೆರೆಯಲ್ಲಿ ಯಾವ ರೀತಿ ಬಿಜೆಪಿ ಅಭ್ಯರ್ಥಿ ಓಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಬಡವ, ನನಗೆ ಮತ ಹಾಕಿ ನಿಮ್ಮಗಳ ಸೇವೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರು ಮತ ಕೇಳ್ತಾ ಇದ್ದಾರೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಬಲ ಇದ್ದಿದ್ದು ಮುಸ್ಲಿಂ ಮತದಾರರು. ಆದ್ರೆ ಏನೆಲ್ಲ ಆಯ್ತು, ನಾವು ಕೂಡ ಡೇ ಬೈ ಡೇ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ, ಆ ದಿನದ್ದು ಏನೇನು ಆಗ್ತಾ ಇದೆ ದಾವಣಗೆರೆಯಲ್ಲಿ ಅಂತ ಹೇಳಿ. ಅದು ನಾಮಪತ್ರ ಸಲ್ಲಿಸೋದ್ರಿಂದ ಹಿಡಿದು ಟಿಕೆಟ್ ಅನೌನ್ಸ್ ಆಗೋದ್ರಿಂದ ಹಿಡಿದು ಟಿಲ್ ಇವತ್ತಿನವರೆಗೂ ಕೂಡ ಸಾದಿಕ್ ಪೈಲ್ವಾನ್ ಅವರು ಹಿಂದೆ ತಗೊಂಡಿದ್ದು, ಅದಾದ್ಮೇಲೆ ಮುಸ್ಲಿಮರು ಒಂದಷ್ಟು ಬಂಡಾಯ ಎದ್ದಿದ್ದು, ಇನ್ನೂ ಕೂಡ ಒಂದಷ್ಟು ಮುಸ್ಲಿಂ ಕ್ಯಾಂಡಿಡೇಟ್ಗಳಿದ್ದಾರೆ. ಸೊ ಅವರನ್ನ ಹಿಂದೇಟು ಹಾಕಂಗೆ ಇಲ್ಲ. ಬೆಂಗಳೂರಿಂದ ದಾವಣಗೆರೆವರೆಗೂ ಕೂಡ ಒಬ್ಬ ಮುಸ್ಲಿಂ ಅಭ್ಯರ್ಥಿ, ಬಂಡಾಯ ಅಭ್ಯರ್ಥಿ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ನಾನು ಶಪಥ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಅನ್ನ ದಾವಣಗೆರೆಯಲ್ಲಿ ನಾನು ಸೋಲಿಸ್ತೀನಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಮುಸ್ಲಿಮರು ಈಗ ಯೂಟರ್ನ್ ಹೊಡೆದಿರೋದು ದಾವಣಗೆರೆಯಲ್ಲಿ. ಯಾಕಂದ್ರೆ ದಾವಣಗೆರೆಯಲ್ಲಿ 85ರಿಂದ 90 ಸಾವಿರ ಮುಸ್ಲಿಂ ಓಟ್ಗಳೇ ಇದೆ. ಅಲ್ಲಿ ಮುಸ್ಲಿಂ ಮತದಾರರು ನಿರ್ಣಾಯಕರಾಗಿದ್ದಾರೆ. ಸೊ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ಸೊ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ದಲೇ ಇರೋದ್ರಿಂದ ಮುಸ್ಲಿಮರು ಸಹಜವಾಗಿ ಸಿಟ್ಟಾಗಿದ್ದಾರೆ. ಅದೆಲ್ಲದರ ನಡುವೆ ಜಮೀರ್ ಅವರು ಇನ್ನೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ.
ಸೊ 5ನೇ ತಾರೀಕಿನ ನಂತರ ಬರ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರೂ ಕೂಡ ಜಮೀರ್ ಅವರು ಎಲ್ಲೋ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ವಲ್ಲ, ನಾನು ಪ್ರಚಾರಕ್ಕೆ ಬರ್ತೀನಿ ಅಂತ. ಅವ್ರು ಬರೋವರೆಗೂ ಅದು ಗ್ಯಾರಂಟಿನೂ ಇಲ್ಲ. ಇನ್ ಕೇಸ್ ಜಮೀರ್ ಅವರು ಬಂದ ಕೂಡಲೇ ಮುಸ್ಲಿಂ ಓಟ್ಗಳೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಬರುತ್ತಾ? ಅದು ಸುಳ್ಳು. ಈ ಬಾರಿ ನಾವು ಬಿಜೆಪಿಗೆ ಓಟ್ ಹಾಕಿದ್ರೂ ಪರವಾಗಿಲ್ಲ, ಅಥವಾ ಮುಸ್ಲಿಂ ಅಭ್ಯರ್ಥಿಗಳು ಬಂಡಾಯ ಎದ್ದಿರುವಂತಹ ಅಭ್ಯರ್ಥಿಗಳಿಗೆ ಓಟ್ ಹಾಕಿದ್ರೂ ಪರವಾಗಿಲ್ಲ, ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅಂತ ಹೇಳಿ ಮುಸ್ಲಿಮರೇ ಕೂತ್ಕೊಂಡಿರೋದ್ರಿಂದ ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ಸು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು. 2ಕ್ಕೆ 2 ಕ್ಷೇತ್ರದಲ್ಲಿ ಗೆಲ್ಲುವಂತಹ ವಿಶ್ವಾಸ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ತಪ್ಪುಗಳನ್ನ ಆ ಕ್ಷೇತ್ರದಲ್ಲಿ ಬಾಗಲಕೋಟೆಯಲ್ಲಿ ಒಂದಷ್ಟು ತಪ್ಪುಗಳಾಗಿದೆ, ದಾವಣಗೆರೆಯಲ್ಲೂ ಆಗಿದೆ ಸೋಲೋದಕ್ಕೆ. ಬಟ್ ಆ ತಪ್ಪುಗಳು ಈ ಬಾರಿ ಆಗಬಾರದು. ಮೈನಸ್ ಆಗಿದ್ದನ್ನ ಪ್ಲಸ್ ಮಾಡೋ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರಾ? ಜನರ ಒಲವು ಯಾರ ಕಡೆ? ಏಪ್ರಿಲ್ 9ರ ನಂತರವೇ ಗೊತ್ತಾಗಬೇಕಾಗುತ್ತೆ. ಅಲ್ಲಿಯವರೆಗೂ ಕೂಡ ಬಹಳಷ್ಟು ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಸೊ ನೋಡೋಣ ಅಲ್ಟಿಮೇಟ್ ಆಗಿ ಜನ ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆ ಉತ್ತರ ಕೊಡ್ತಾರೆ, ಕಾಂಗ್ರೆಸ್ ಬಿಜೆಪಿನ. ಒಂದ್ ಕಡೆ ದಾವಣಗೆರೆ 50-50ಯಲ್ಲಿದ್ರೆ ಬಾಗಲಕೋಟೆ 45-55 ಇದೆ. ಸೊ ಅದು ಮತ್ತೆ ಏನಾದರೂ ಟರ್ನ್ ಆಗೋ ಸಾಧ್ಯತೆಗಳಿದೆಯಾ? ಈ 4 ದಿನದಲ್ಲಿ ಏನು ಬೇಕಾದರೂ ಆಗಬಹುದು. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.